ಹಾಯ್ ಹಾಲ್ ವೆಲ್ಕಮ್ ಟು ಪೂರ್ಣಿಮಾ ಬನ್ವಿ ಲಾಗ್ಸ್. ಇವತ್ತು ಒಂದು ಪಾರ್ಸಲ್ ಬಂದಿದೆ. ಆ್ಯಸ್ ಯೂಶುವಲ್ ಕಿಚನ್ ಐಟಮ್ಸ್ ಅಂತಲೇ ಹೇಳ್ಬೋದು. ನನ್ನ ಮಗಳು ಓಪನ್ ಮಾಡ್ತಿದ್ದಾಳೆ. ಅವಳಿಗೆ ಫುಲ್ ಖುಷಿಯಾಗ್ಬಿಟ್ಟು ಏನಿದು ಇಷ್ಟು ದೊಡ್ಡದು ಫುಲ್ ಈ ಥರ ಪ್ಯಾಕಿಂಗ್ ಇದೆ ಅಂತ. ಸೊ ಅವಳಿಗೆ ಗೊತ್ತಿಲ್ಲ ಅದು ಕಿಚನ್ದು ಅಂತ. ಇವನ್ ತೂಕ ಬೇರೆ ಇತ್ತಲ್ಲ, ಇದು ಸೆರಾಮಿಕ್ ಪಾಟ್. ಸೊ ಇನ್ನು ಎಕ್ಸೈಟ್ ಆಗಿದ್ಲು. ಸೊ ತುಂಬ ಒಳ್ಳೆ ಕ್ವಾಲಿಟಿದು ಕಳಿಸ್ಕೊಟ್ಟಿದ್ದಾರೆ. ತುಂಬ ಚೆನ್ನಾಗಿದೆ. ನನಗಂತೂ ತುಂಬಾ ಖುಷಿ ಆಯಿತು. ಆ್ಯಕ್ಚುಲಿ ಇದು 1 kg ಪಾಟ್, ಬಟ್ ನೋಡೋದೇ ಆ ಥರ ಅನಿಸಲ್ಲ. ಬಟ್ ಐಟಮ್ ಹಾಕಿದ್ರೆ ಅಲ್ಲಿ ಹಿಡಿಯೋದೆ ಅಷ್ಟು 1 kgದು. ಬಟ್ ನೋಡಿದ್ರೆ ಸ್ವಲ್ಪ ಉದ್ದ ಇದೆ. ತುಂಬ ಚೆನ್ನಾಗಿ ಬಂದಿದೆ. ನಾನು ಅಂದ್ಕೊಂಡಿರಲಿಲ್ಲ ಇಷ್ಟು ಚೆನ್ನಾಗಿ ಬಂದಿರುತ್ತೆ ಅಂತ. ಸೊ ಐ ಆಮ್ ಫುಲ್ ಹ್ಯಾಪಿ ಅಂತಲೇ ಹೇಳ್ಬೋದು ಈ ಪಾಟ್ಗೆ. ಆ್ಯಂಡ್ ಇವತ್ತು ಬೆಳಗ್ಗೆ ಬ್ರೇಕ್ಫಾಸ್ಟ್ಗೆ ನಾನು ಚಪಾತಿ ರೋಲ್ನ ಮಾಡ್ತಾಯಿದ್ದೀನಿ. ಇದಕ್ಕೆ ಸ್ಪ್ರೌಟ್ಸ್ನ ನಾನು ತೊಗೊಂಡಿದ್ದೀನಿ. ಮೇಯ್ನ್ ಹೆಲ್ದಿ ಡಿಶ್ ಅಂತಲೇ ಹೇಳ್ಬೋದು ಬ್ರೇಕ್ಫಾಸ್ಟಿಗೆ. ಸೊ ಸ್ಪ್ರೌಟ್ಸ್, ಮೊಳಕೆ ಕಟ್ಟಿರೋಂತಹ ಕಾಳು, ಯಾವುದೇ ಥರ ಕಾಳನ್ನ ತೊಗೊಂಡ್ರೂ ಓಕೆ. ಸೊ ಅದ್ರ ಜೊತೆಗೆ ನಾನು ಕುಕ್ಕುಂಬರ್ ಆ್ಯಂಡ್ ಆನಿಯನ್ ಎಲ್ಲನೂ ಎರಡೆರಡು ತೊಗೊಂಡಿದ್ದೀನಿ. ಏನಕ್ಕೆ ಅಂದರೆ ಸ್ವಲ್ಪ ಬೇಯಿಸಬೇಕು, ಸ್ವಲ್ಪ ಹಾಗೆ ಇರಬೇಕು. ಎಸ್ಪೆಷಲಿ ಆನಿಯನ್ನ. ಇನ್ನು ಅದು ಬಿಟ್ಟರೆ ಕ್ಯಾಬೇಜ್ನ ಸ್ವಲ್ಪ ಲೈಟಾಗಿ ಬೇಯಿಸ್ಬೇಕು. ಇಲ್ಲಾಂದರೆ ನಾವು ಹಾಗೇ ತಿಂದರೂ ಓಕೆ. ಡಿಪೆಂಡ್ಸ್ ಆನ್ ನಮಗೆ ಯಾವ ಥರ ಕನ್ವೀನಿಯೆಂಟ್ ಆಗುತ್ತೆ ಆ ಥರ. ಆ್ಯಸ್ ಯೂಶುವಲ್ 1 or 2 ಸ್ಪೂನ್ ಆಯಿಲ್ನ ಹಾಕಿ ಒಂದು ಪ್ಯಾನಿಗೆ ಅದು ಸ್ವಲ್ಪ ಬಿಸಿಯಾದ ನಂತರ ನಾನು ನಾರ್ಮಲಾಗಿ ಎಣ್ಣೆ ಬಿಸಿ ಆದಮೇಲೆ ಸಾಲ್ಟ್ ಆ್ಯಂಡ್ ಚಿಲ್ಲಿ ಪೌಡರ್ ಎರಡನ್ನೂ ಒಟ್ಟಿಗೆ ಹಾಕ್ತೀನಿ. ಅದು ಡಿಫ್ರೆಂಟ್ ಟೇಸ್ಟ್ ಕೊಡುತ್ತೆ ಮತ್ತು ತುಂಬಾ ಖಾರ ಅಂತ ಅನಿಸೋಲ್ಲ. ಇವನ್ ಚಿಕ್ಕ ಮಕ್ಳಿಗೆಲ್ಲ ತುಂಬಾ ಟೇಸ್ಟಿಯಾಗಿ ತುಂಬಾ ಚೆನ್ನಾಗಿ ಅನಿಸುತ್ತೆ. ಸೊ ಎಣ್ಣೆ ಬಿಸಿಯಾದ ನಂತರ ಇವೆರಡನ್ನು ಹಾಕಿ ಚೆನ್ನಾಗಿ ಅದನ್ನು ಒಂದು 30 seconds ಆ ಥರ ಫ್ರೈ ಮಾಡ್ಕೊತಾ ಇದ್ದೀನಿ. ಅದಾದಮೇಲೆ ನಾನು ಮೊಳಕೆ ಕಟ್ಟಿರುವಂತಹ ಕಾಳು ಒಂದು ಅರ್ಧ ಬೌಲಷ್ಟು ತೊಗೊಂಡಿದ್ದೀನಿ. ಅದನ್ನೇ ಆಲ್ಮೋಸ್ಟ್ ತುಂಬ ಸಫಿಷಿಯೆಂಟಾಗಿ ಕ್ವಾಂಟಿಟಿ ತುಂಬಾ ಜಾಸ್ತಿ ಆಗುತ್ತೆ. ಇದು ಮೊಳಕೆ ಕಟ್ಟಿರುವಂತಹ ಕಾಳು ಇವನ್ ಹಸಿದನ್ನೆಲ್ಲ ತಿನ್ನೋಕ್ಕಾಗಲ್ಲ. ಈಗ ಲೈಕ್ ಸೆಲೆಕ್ಟೆಡ್ ಹೆಸರು ಕಾಳು ಆ ಥರ ಆದರೆ ತಿನ್ಬೋದು. ಇದು ಹುರುಳಿಕಾಳು, ಹಲಸಂದೆ ಆ ಥರ ಎಲ್ಲ ಮಿಕ್ಸ್ಡ್ ಸ್ಪ್ರೌಟ್ಸ್ ಅಂತಲೇ ಹೇಳ್ಬೋದು. ಸೊ ಅದನ್ನೆಲ್ಲ ಹಾಕಿ ಫ್ರೈನ ಮಾಡ್ಕೊತಾ ಇದ್ದೀನಿ ನೀಟಾಗಿ. ಇದು ಸ್ವಲ್ಪ ಬೇಯಬೇಕು. ಇದಕ್ಕೆ ಒಂದು 3 to 5 ನಿಮಿಷ ಟೈಮ್ ತೊಗೊಳುತ್ತೆ. ಇದಾದಮೇಲೆ ನಾನು ಸಣ್ಣದಾಗಿ ಹಚ್ಕೊಂಡಿರುವಂತಹ ಆನಿಯನ್ನ ಹಾಕೊತಾ ಇದ್ದೀನಿ. ಇದೆಲ್ಲ ಫ್ರೈ ಆದಮೇಲೆ ಆನಿಯನ್ನ ಮುಂಚೆ ಹಾಕಿದ್ರೆ ಸ್ವಲ್ಪ ಬೇಗನೆ ಫ್ರೈ ಆಗಿಬಿಡುತ್ತೆ. ಕಾಳುಗಳು ಬೇಯೋದು ಲೇಟ್ ಆಗುತ್ತೆ. ಹಾಗೆ ಕಲರೆಲ್ಲ ಮೀನ್ಸ್ ಬ್ರೌನ್ ಕಲರ್ ಆ ಥರ ತಿರುಗುತ್ತೆ ಆನಿಯನ್. ಅದಕ್ಕೋಸ್ಕರ ನಾನು ಫಸ್ಟು ಕಾಳನ್ನ ಹಾಕಿ ಒಂದು 2 to 3 ನಿಮಿಷ ಮ್ಯಾಕ್ಸಿಮಮ್ 5 minutes ಆದಮೇಲೆ ಆನಿಯನ್ನ ಹಾಕಿ ಅದನ್ನು ಫ್ರೈ ಮಾಡೋದಕ್ಕೆ ಬಿಡ್ತಾಯಿದ್ದೀನಿ. ಆನಿಯನ್ ಈ ಒಂದು ಡಿಶಲ್ಲಿ ತುಂಬ ಫ್ರೈ ಆಗೋ ಅವಶ್ಯಕತೆ ಇಲ್ಲ. ಆ್ಯಕ್ಚುಲಿ ಹಸಿ ಇದ್ದರೆ ತುಂಬ ಚೆನ್ನಾಗಿರುತ್ತೆ. ಸ್ವಲ್ಪ ಜಾಸ್ತಿ ಹಾಕಿದ್ರೆ ಟೇಸ್ಟ್ ವೈಸ್ ಚೆನ್ನಾಗಿರುತ್ತೆ. ಜಾಸ್ತಿ ಹಾಕಿದ್ರೆ ಖಾರ ಅಂತ ಹೇಳಿಬಿಟ್ಟು ನಾನು ಸ್ವಲ್ಪ ಒಂದು 1/4 ಭಾಗದಷ್ಟು ಹಸಿ ಹಾಕ್ಕೊಂಡಿದ್ದೀನಿ. ಇನ್ನು 3/4 ಭಾಗದಷ್ಟು ಹಾಗೆ ಹಾಕಿ ಒಂದು 2 ನಿಮಿಷ ಬೇಯಿಸಿದ್ದೀನಿ. ಸೊ ಅಷ್ಟೇ. ಆಮೇಲೆ ಗ್ಯಾಸ್ ಆಫ್ ಮಾಡಿ ಉಳಿದಿರುವಂತಹ ಕ್ಯಾಬೇಜ್, ಕುಕ್ಕುಂಬರ್ ಮತ್ತು ಆನಿಯನ್ನು, ಟೊಮೊಟೊ, ಕೊತ್ತಂಬರಿ ಇಷ್ಟನ್ನು ಹಸಿದನ್ನೇ ಹಾಕ್ಕೊತಾ ಇದ್ದೀನಿ. ಇದನ್ನೆಲ್ಲ ಕುಕ್ ಮಾಡೋ ಅವಶ್ಯಕತೆಯೇ ಇಲ್ಲ. ಇದನ್ನೆಲ್ಲ ಹಾಗೆ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಬೇಕಾಗುತ್ತೆ. ಕ್ಯಾಬೇಜ್ ಆಪ್ಷನಲ್ಲು, ಡಿಪೆಂಡ್ಸ್. ಕೆಲವ್ರಿಗೆ ಒಂಥರ ಹಸಿ ಸ್ಮೆಲ್ ಇರುತ್ತೆ, ಆ ಥರ ಹೇಳೋರು ಕ್ಯಾಬೇಜ್ನ ಫ್ರೈ ಮಾಡ್ಕೊಬೋದು. ಇದ್ರ ಜೊತೆಗೆ ಕ್ಯಾಪ್ಸಿಕಮ್ ಮತ್ತು ಇನ್ನು ಎಕ್ಸ್ಟ್ರಾ ಏನೇನೋ ಹಾಕ್ಕೊಬೋದು, ಲೈಕ್ ಗ್ರೌಂಡ್ನಟ್ಸ್ ಪೌಡರು ಆ ಥರ ಎಲ್ಲ. ನಾನು ಇಷ್ಟು ಸದ್ಯಕ್ಕೆ ನನಗೆ ಇರುವಂಥ ನನಗೇನಿದೆ ಮನೇಲಿ ಅಷ್ಟು ಐಟಮ್ಸ್ನ ಹಾಕಿ ನಾನು ಈ ಒಂದು ಸ್ಟಫ್ನ ರೆಡಿ ಮಾಡ್ಕೊಂಡಿದ್ದೀನಿ. ಇದ್ರ ಜೊತೆ ಮೇನ್ ಇಂಗ್ರೀಡಿಯೆಂಟ್ಸ್ ಬಂದು ಸಿಜ್ವಾನ್ ಸಾಸ್. ಇದು ಆ್ಯಕ್ಚುಲಿ ಡಿಫ್ರೆಂಟ್ ಟೇಸ್ಟ್ ಕೊಡೋಂತಹದ್ದು. ಇದ್ರ ಜೊತೆ ನಾವು ಮಯೋ ಕೂಡ ಹಾಕೊಬೋದು. ಬಟ್ ನಾನು ಜಸ್ಟು ಈ ಶಿಜ್ವಾನ್ ಸಾಸ್ ಮಾತ್ರ ಹಾಕ್ತಾಯಿದ್ದೀನಿ. ನಾವು ಅದೇ ಚಿಲ್ಲಿ ಸಾಸು ಎಕ್ಸ್ಟ್ರಾ ಏನಾದರೂ ಹಾಕೊಂಡ್ರು ಇನ್ನೂ ಚೆನ್ನಾಗಿರುತ್ತೆ. ಇವನ್ನು ಮಯೋನೀಸ್ ಹಾಕಿದ್ರು ಮೈಲ್ಡಾಗಿ ತುಂಬ ಚೆನ್ನಾಗಿರುತ್ತೆ. ಎಸ್ಪೆಷಲಿ ಮಕ್ಳಿಗೆ ತುಂಬಾ ಇಷ್ಟ ಆಗುತ್ತೆ. ಡಿಫ್ರೆಂಟ್ ಟೇಸ್ಟ್ ಕೊಡುತ್ತೆ.
ಸೊ ನಾನು ಇವತ್ತು ಬೆಳಗ್ಗೆ ಬ್ರೇಕ್ಫಾಸ್ಟ್ ಈವನ್ ಲಂಚ್ಗೂ ಕೂಡ ಇದೇ ಇರೋದ್ರಿಂದ ನಾನು ಮಯೋನೀಸ್ ಸ್ಕಿಪ್ ಮಾಡಿದ್ದೀನಿ ಕಂಪ್ಲೀಟಾಗಿ. ಹಾಕ್ತೀನಿ, ಹಾಕಲ್ಲ ಅಂತಲ್ಲ, ತುಂಬ ರೇರಾಗಿ ಹಾಕ್ತೀನಿ. ಈ ಥರ ನಾವು ರೆಡಿ ಮಾಡ್ಕೊಂಡಿರುವಂತಹ ಸ್ಟೆಪ್ಸ್ನ ಚಪಾತಿ ಮಾಡಿ, ಚಪಾತಿ ಅದು ಸಾಫ್ಟಾಗಿರಬೇಕು. ಹಾರ್ಡಾಗಿದ್ದರೆ ಇದು ರೋಲ್ಗೆಲ್ಲ ಕನ್ವಿನಿಯೆಂಟ್ ಆಗೋದಿಲ್ಲ. ಸೊ ಸಾಫ್ಟಾಗಿರುವಂತಹ ಚಪಾತಿ ಮಾಡಿ ನೀಟಾಗಿ ಮಧ್ಯಕ್ಕೆ ಅಥವಾ ಸೈಡ್ಗೆ ಆ ಸ್ಟಫ್ನ ಫುಲ್ ಹಾಕಿ ನೀಟಾಗಿ ರೋಲ್ ಮಾಡಿ ಇಟ್ಟರೆ ಅಥವಾ ಸರ್ವ್ ಮಾಡಿದ್ರೆ ತುಂಬಾ ಟೇಸ್ಟಿಯಾಗಿ ತುಂಬಾ ಚೆನ್ನಾಗಿ ಅನಿಸುತ್ತೆ. ನಾನು ಇಲ್ಲಿ ಒಂದು ಮೀಡಿಯಮ್ ಕ್ವಾಂಟಿಟಿಲಿ ಸಾಸ್ನ ಹಾಕ್ಕೊತಾ ಇದ್ದೀನಿ, ಶೆಜ್ವಾನ್ ಸಾಸು. ನಿಮಗೆ ಬೇಕಾದ್ರೆ ಜಾಸ್ತಿ ಹಾಕೊಬೋದು, ತುಂಬ ಖಾರ ಇರುತ್ತಲ್ಲ, ಆ ಪರ್ಪಸ್ಗೆ. ನಮ್ಮ ಮನೇಲಿ ಡಿಪೆಂಡ್ಸ್ ಆನ್ ಒಂದೊಂದು ಸಲ ಜಾಸ್ತಿ ತಿಂತೀವಿ, ಒಂದೊಂದು ಸಲ ಕಡಿಮೆ ತಿಂತೀವಿ. ಸೊ ಹಾಗೆಯೇ ಇದೆಲ್ಲ ಪ್ರಿಪೇರ್ ಆದಮೇಲೆ ನೆಕ್ಸ್ಟ್ ಇನ್ನು ಆಫ್ಟರ್ನೂನ್ ಲಂಚ್ ಪ್ಯಾಕ್ ಮಾಡಬೇಕಿತ್ತು. ಅದಕ್ಕೋಸ್ಕರ ಅಲ್ಯೂಮಿನಿಯಂ ಫಾಯಿಲ್ ಪೇಪರ್ನ ಕಟ್ ಮಾಡ್ತಾಯಿದ್ದೀನಿ. ಇದರಲ್ಲಿ ಇಟ್ಟರೆ ನಾವು ಆಲ್ಮೋಸ್ಟ್ ಮಧ್ಯಾಹ್ನ ಆಗಿರ್ಬೋದು ಸಂಜೆವರೆಗೂ ಫ್ರೆಶ್ ಆಗೇ ಇರುತ್ತೆ. ನಾವು ಇವಾಗ ಯಾವ ಥರ ಮಾಡಿದ್ದೀವಿ, ಲೈಕ್ ಹೇಗಿದೆ ನಾವು ರೋಲ್ ಮಾಡಿರುವಂತಹದ್ದು, ಈವನ್ ಈವ್ನಿಂಗ್ವರೆಗೂ ಹಾಗೇ ಇರುತ್ತೆ. ಸೊ ಈ ಫಾಯಿಲ್ ಪೇಪರಲ್ಲಿ ಇದನ್ನು, ಈ ರೋಲ್ನ ಚಪಾತಿ ಸ್ಟಫ್ಡ್ ವೆಜಿಟೇಬಲ್ಸ್, ಸ್ಪ್ರೌಟ್ಸ್ ಏನಂತನಾದರೂ ಕರಿಬೋದು, ಚಪಾತಿ ರೋಲ್ಸ್, ಇದನ್ನು ನೀಟಾಗಿ ಹಾಕಿ ಪ್ಯಾಕ್ ಮಾಡಿ ಹಿಂದೆ ಮುಂದೆ ನೀಟಾಗಿ ಕವರ್ ಮಾಡಿದ್ರೆ ಒಂದು ವೆಜಿಟೇಬಲ್ ರೋಲ್ ರೆಡಿ ಆಗುತ್ತೆ. ಇಲ್ಲ ನಾವು ಏನಾದರೂ ಹೆಸರಿಟ್ಕೊಬೋದು, ಸ್ಪ್ರೌಟ್ಸ್ ರೋಲ್, ಚಪಾತಿ ರೋಲ್, ಎಕ್ಸೆಟ್ರಾ ಎಕ್ಸೆಟ್ರಾ. ಆ್ಯಂಡ್ ಇದಕ್ಕೆ ಎಕ್ಸ್ಟ್ರಾ ಸಾಸ್, ಮಯೋನೀಸ್, ಇವನ್ ಈ ಚಟ್ನೀಸ್ ಆ ಥರ ಎಲ್ಲ ರಿಕ್ವೈರ್ಡ್ ಇರಲ್ಲ. ಯೂಶ್ವಲಿ ನಾವು ಆಗಲೇ ಹಾಕಿದ್ದೀವಿ ಅಲ್ಲ, ಸೊ ಅದಕ್ಕೋಸ್ಕರ ಯಾವುದೂ ಆ ಥರ ರಿಕ್ವೈರ್ ಇಲ್ಲ. ಹಾಗೆಯೇ ಜಸ್ಟ್ ರೋಲ್ನ ತಿನ್ಬೋದು. ಸೊ ಇಷ್ಟು ನಾನು ಮಾಡಿರುವಂತಹ ಪ್ರಿಪ್ರೇಷನ್. ಒಂದು ಕಡೆ ಚಪಾತಿ ಮಾಡಿ ಇಟ್ಕೊಂಡಿದ್ದೀನಿ, ಇನ್ನೊಂದು ಕಡೆ ಸ್ಟಫ್ ಇದೆ, ಇನ್ನೊಂದು ಕಡೆ ಎರಡನ್ನೂ ಮಿಕ್ಸ್ ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಇಷ್ಟು ಎಲ್ಲ ಪ್ಯಾಕ್ ಮಾಡಿ ಆದಮೇಲೆ ನಂದು ಬ್ರೇಕ್ಫಾಸ್ಟು ನಾನು ಆ್ಯಸ್ ಯೂಶ್ವಲ್ ಅದನ್ನೇ ರೋಲ್ ತೊಗೊಂಡಿದ್ದೀನಿ ವಿತ್ ಫ್ರೂಟ್ಸ್, ಕುಕುಂಬರ್, ಆ್ಯಪಲ್. ಸೊ ಇದಾಗಿತ್ತು ಇವತ್ತಿನ ಬೆಳಗ್ಗೆ ಬ್ರೇಕ್ಫಾಸ್ಟ್ ರೆಸಿಪಿ. ಆ್ಯಂಡ್ ಈವ್ನಿಂಗು ಸ್ಯಾಟರ್ಡೇ ಆಗಿರೋದ್ರಿಂದ ದೇವ್ರ ದರ್ಶನ ಮಾಡ್ಕೊಂಡ್ಬಂದ್ವಿ. ಪಕ್ಕದಲ್ಲೇ ಇದ್ದಂತಹ ಆಂಜನೇಯನ ದೇವಸ್ಥಾನ ತುಂಬಾ ಪೀಸ್, ಬಟ್ ತುಂಬ ಜನ ಇದ್ದರು ಸ್ಯಾಟರ್ಡೇ ಇರೋದ್ರಿಂದ. ಬಟ್ ನಮಗೆ ದರ್ಶನ ಪ್ರಸಾದ ಎಲ್ಲ ಚೆನ್ನಾಗಿ ಆಯಿತು. ಸೊ ನಾನು ನನ್ನ ಮಗಳು ಅಲ್ಲೇ ಸ್ಪೆಂಡ್ ಮಾಡಿ ಆಲ್ಮೋಸ್ಟ್ ಈವ್ನಿಂಗ್ವರೆಗೂ ಆಮೇಲೆ ವಾಪಸ್ ಮನೆಗೆ ಬಂದ್ವಿ.